ಕರ್ನಾಟಕ ಪ್ರದೇಶ ಜನತಾ ದಳ ಜಾತ್ಯತೀತದಿಂದ ಒಂದು ಮಹತ್ವದ ಸಭೆ ನಡೆದಿದೆ. ಒಂದು ಭಾಗಿಯಾಗಿಲ್ಲ. ಈ ಮಾತು ನಮ್ಮ ಇಲ್ಲ ಕೇಳಿದರೆ ಬಹಳ ಸಂತೋಷ ಪಟ್ಟಿದ್ದಾರೆ. ಈ ಒಂದು ಜಾತ್ಯತೀತ ಜನತಾ ದಳದ ಬಗ್ಗೆ ತಿಳ್ಕೊಂಡಿದ್ದಾರೆ. ಈ ಸಭೆ ಬಗ್ಗೆ ತಾವೇನು? ಈ ಒಂದು ಇವತ್ತೇನು ನಮ್ಮ ಬೆಂಗಳೂರು ನಗರ GPA ಬೆಂಗಳೂರು ನಗರ ಜಿಲ್ಲೆ ಅಂತ ಏನಿದೆ, ಆ ಒಂದು ಭಾಗದ ಅಲ್ಪಸಂಖ್ಯಾತ ವಿಭಾಗದ ಇವತ್ತೇನು ಒಂದು ಸಭೆಯನ್ನು ಏರ್ಪಡಿಸಿದ್ದು. ಇವತ್ತೇನು ಕಾಂಗ್ರೆಸ್ನವ್ರು ಬಬ್ಬೆ ಇಡ್ತಾ ಇದ್ದಾರೆ, ನಾವು ಅಲ್ಪಸಂಖ್ಯಾತರನ್ನು ಉದ್ಧಾರ ಮಾಡ್ತಾ ಇದೀವಿ, ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ. ಇವತ್ತು ಸೇರಿರುವಂತಹ ಬಹುಸಂಖ್ಯೆಯಲ್ಲಿ ಸೇರಿರುವ ಅಲ್ಪಸಂಖ್ಯಾತರೆಲ್ಲ ಹೇಳೋದಷ್ಟೇ, ನಮ್ಗೆ ಯಾವುದೇ ಕಾಂಗ್ರೆಸ್ ಸರ್ಕಾರ 70 ವರ್ಷದಿಂದ ಆಡಳಿತ ನಡೆಸಿದ್ರು ನಮ್ಗೇನು ಅನುಕೂಲಗಳು ಮಾಡ್ಕೊಟ್ಟಿಲ್ಲ. ದೇವೇಗೌಡರ ಅಪ್ಪಾಜಿಯವರು ಇದ್ದಂತ ಕಾಲದಲ್ಲಿ ನಮ್ಗೆ ಏನ್ ಬೇಕೋ ಅನುಕೂಲಗಳು ಮಾಡ್ಕೊಟ್ಟಿದ್ರು. ಜಮೀರ್ ಅಣ್ಣವ್ರನ್ನ ಮುಂದೆ ತಂದು, ಇಬ್ರಾಹಿಂ ಅವ್ರನ್ನ ಮುಂದೆ ತಂದು, ಹಲವಾರು ಮುಸ್ಲಿಂ ಮುಖಂಡರುಗಳನ್ನ ಮುಂದೆ ತಂದಂತ ನಾಯಕರು ಅಂದ್ರೆ ದೇವೇಗೌಡರು. ಬೇರೆ ಪಕ್ಷದಲ್ಲಿ ಏನಿದ್ರು ಮುಸ್ಲಿಂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಕಾಂಗ್ರೆಸ್ನವರು ಯಾರನ್ನು ಬೆಳೆಸ್ತಾ ಇಲ್ಲ. ಆಮೇಲೆ 4% ನಮ್ಗೆ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಮಾಡಿಸಿದ್ದು ದೇವೇಗೌಡರ ಅಪ್ಪಾಜಿಯವರು. ನಮ್ಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಂತವ್ರು ದೇವೇಗೌಡರ ಅಪ್ಪಾಜಿಯವರು. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮಾತಿಗೆ ಮರಳಾಗ್ದಲೆ ನಾವೆಲ್ಲ ಜನತಾದಳದ ಪರವಾಗಿ ದೇವೇಗೌಡರು ಮತ್ತು ಕುಮಾರಣ್ಣವ್ರ ನಾಯಕತ್ವದಲ್ಲಿ ನಾವೆಲ್ಲ ಒಟ್ಟಾಗಿ JDS ಪಕ್ಷದ ಪರವಾಗಿ ನಿಂತುಕೊಂಡು ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತು ದೇವೇಗೌಡರ ಅಪ್ಪಾಜಿಯವರು ಕುಮಾರಣ್ಣವ್ರು ಮಾಡ್ತಾ ಇರುವಂತ ಕೆಲಸಗಳು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ನವ್ರು ನಾವು ಮಾಡ್ತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ. CPM ಇಬ್ರಾಹಿಂ ಅವ್ರಿಗೂ ಏನೂ ಮಾಡ್ಲಿಲ್ಲ, ಜಮೀರ್ ಅವ್ರಿಗೂ ಏನೂ ಮಾಡ್ಲಿಲ್ಲ, ಇನ್ ಯಾರು ರಘುಪತಿ ಅವರಿಗೂ ಏನೂ ಮಾಡ್ಲಿಲ್ಲ, ಮತ್ತೆ ನಮ್ಮ ಶಿವಾಜಿನಗರ MLA ಅವರ ರೋಷನ್ ಬೇಗ್ ಅವ್ರನ್ನೂ ಏನೂ ಮಾಡ್ಲಿಲ್ಲ. ಸುಮ್ಮನೆ ಮಾಡ್ದೋ ಅಂತ ಹೇಳ್ತಾರೆ ಹೊರತು ಯಾರನ್ನೂ ಮುಂದೆ ತರ್ತಾ ಇಲ್ಲ. ಅವ್ರದೇ ಆದಂತ ಒಂದು ಕುಟುಂಬ ರಾಜಕಾರಣ, ದೇವೇಗೌಡರ ಫ್ಯಾಮಿಲಿ ಏನ್ ಕುಟುಂಬ ರಾಜಕಾರಣ ಮಾಡುತ್ತೆ ಅಂತ ಹೇಳ್ತಾರೆ, ಆ ತರ ದೇವೇಗೌಡರ ಫ್ಯಾಮಿಲಿ ಮೇಲೆ ಗೂಬೆ ಕೂರಿಸ್ಕೊಂಡು ಅವರೆಲ್ಲ ಕುಟುಂಬ ರಾಜಕಾರಣ ಮಾಡ್ಕೊಂಡು ಇವತ್ತು ಕಾಲ ಕಳೀತಾ ಇದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಅಲ್ಪಸಂಖ್ಯಾತರ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಪಾಠ ಕಲಿಸುತ್ತೆ ಅಂತ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೂಕ್ಷ್ಮವಾಗಿ ಬರ್ತಾ ಇದ್ದೀರಾ. DJ ಜಮೀರ್ ಅಹಮದ್ ಖಾನ್ ಅವರು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿದ್ದಾರೆ. ಅವ್ರಿಗೆ ಸಚಿವ ಸಂಪುಟ ಮತ್ತು ಉಪಮುಖ್ಯಮಂತ್ರಿಗಳು ಕೊಡಬೇಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಇದ್ದಾರೆ. ಇವತ್ತು ಹೋರಾಟ ಮಾಡೋ ಲೆವೆಲ್ಗೆ ಅವ್ರು ಎಲ್ಲಿ ಬೆಳೆದ್ರು? JDS ಪಕ್ಷದಲ್ಲಿ ಬೆಳೆದು ಅಲ್ಲಿ ಹೋಗಿ ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ. ಕುಮಾರಣ್ಣವ್ರ ಜೊತೆ ಇದ್ದಾಗ ಅವ್ರು ಯಾವ ಹೋರಾಟನೂ ಇಲ್ಲದೆ ಅವ್ರಿಗೆ ಯಾವ ಅಧಿಕಾರ ಬೇಕೋ ಆ ಅಧಿಕಾರ ಕೊಟ್ಟಿಟ್ಕೊಂಡಿದ್ರು ಕುಮಾರಣ್ಣವ್ರು. ಆದ್ರೆ ಕುಮಾರಣ್ಣವ್ರು ಬೆನ್ನು ಚೂರಿ ಹಾಕಿ ಇವತ್ತು ಅಲ್ಲೇ ಅವ್ರು ಅನುಭವಿಸ್ತಾ ಇದ್ದಾರೆ. ಅವರೇ ಅಲ್ಲ, ಸುಮಾರು ಜನ ಇವತ್ತು ಇಲ್ಲಿಂದ ಹೋಗಿ ಅಲ್ಲಿ ಏನು ಅಧಿಕಾರಕ್ಕೆ ಅಂತ ಹೋದ್ರು. ದೇವೇಗೌಡರು ಕುಮಾರಣ್ಣನ ಜೊತೆ ಅಧಿಕಾರ ಇದ್ದಾಗ ಹೆಂಗೆ ಜೀವನ ಮಾಡ್ತಾ ಇದ್ದೋ ನಾವು, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿ ಹೆಂಗ್ ಜೀವನ ಮಾಡ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಿದೆ. ಅದೆಲ್ಲ ಸರಿ. ನಮ್ಮದೇ ಒಂದು ವಿಷಯ ಸರ್, ಕಾಂಗ್ರೆಸ್ ಪಕ್ಷದವರು ತುಂಬಾ ಘಟಾನುಘಟಿಗಳು ನಾಯಕರು ಮಹಾನ್ ನಾಯಕರು ಹೇಳ್ತಾರೆ. 5 ಗ್ಯಾರಂಟಿ ತಗೊಂಡ್ಬಂದು ಬಡವರಿಗೋಸ್ಕರ 80,000 ಕೋಟಿ ಇಂಗ್ಲಿಷ್ ಇಟ್ಟು ಅಷ್ಟು ಹಣ ಬಡವರಿಗೆ ಬಡತನ ನಿರ್ಮೂಲನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾವ ಬಡತನ ನಿರ್ಮೂಲನೆ ಮಾಡಿದ್ದಾರೆ ಸರ್? ಯಾವ ಬಡತನ ನಿರ್ಮೂಲನೆ ಮಾಡಿಲ್ಲ. ರೈತರಿಗೆ ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಇವತ್ತು 2,000 ರೂಪಾಯಿ ಕೊಟ್ಬಿಟ್ರೆ ಒಬ್ಬ ಗೃಹಿಣಿಗೆ ಅವ್ರ ಸಂಸಾರ ನಡ್ಸಕ್ಕಾಗತ್ತಾ? ಬೆಂಗಳೂರು ನಗರದಲ್ಲಿ 200 ಯೂನಿಟ್ ವಿದ್ಯುತ್ನ ಒಬ್ಬ ಮನೆಗೆ ಕೊಟ್ಬಿಟ್ರೆ ಅದು ಯಾರಿಗೂ ಹೋಗ್ತಾ ಇದೆ? ಬಡವರು ಬಾಡಿಗೆ ಮನೇಲಿ ಇರ್ತಾರೆ, ಅದು ಓನರ್ಗಳು ಪಾಲಾಗ್ತಾ ಇದೆ ಆ ದುಡ್ಡೆಲ್ಲ. ಯಾವುದೇ ಬಡವರಿಗೆ ಯಾವ್ದು ದುಡ್ಡು ಸಿಗ್ತಾ ಇಲ್ಲ. ಇವ್ರು ಸುಮ್ಮನೆ ಬಡವರ ಹೆಸರು ಹೇಳ್ಕೊಂಡು ಶೋಷಿತರ ಪರವಾಗಿ ಏನು ಇಲ್ದಲೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇವತ್ತು ಬೆಂಗಳೂರು ಅಭಿವೃದ್ಧಿ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಇರ್ಬೋದು, ಯಾವ್ದ್ರ ಬಗ್ಗೆ ಅವರು ಗಮನ ಕೊಟ್ಟು ಯಾವ ಕೆಲಸ ಮಾಡ್ತಾ ಇದ್ದಾರೆ? ಘೋಷಣೆಗಳು ಮಾಡ್ತಾರೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಯಾವ ಕೆಲಸನೂ ಆಗ್ತಾ ಇಲ್ಲ. GPA ಚುನಾವಣೆ ಬಗ್ಗೆ 4 ಸರಿ ಬಂದಿದೆ. ಇವಾಗಲೂ ಆಗಸ್ಟ್ 31 ಮಾಡ್ಬೇಕು ಅಂತ ಬಂದಿದೆ. ಮೊನ್ನೆ ಏನೋ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಚುನಾವಣೆ ಘೋಷಣೆ ಆಗೋವರೆಗೂ ಚುನಾವಣೆ ಗ್ಯಾರಂಟಿ ಇಲ್ಲ.